ಎಲ್ಲರಿಗೂ EMS ಕರಿಯರ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿನ ನಾವು ಲಾಭ ಮತ್ತು ನಷ್ಟಕ್ಕೆ ಸಂಬಂಧಿಸಿರತಕ್ಕಂಥ ಕೆಲವೊಂದಿಷ್ಟು ಪ್ರಮುಖ ಸೂತ್ರಗಳನ್ನ ನೋಡ್ಕೊಂಡು ಬರೋಣ. ಹಿಂದಿನ ತರಗತಿಯಲ್ಲೂ ಕೂಡ ಏನು ಮಾಡಿದೆವು ನಾವು ಲಾಭ ಮತ್ತು ನಷ್ಟಕ್ಕೆ ಸಂಬಂಧಿಸಿರತಕ್ಕಂಥ 8 ಪ್ರಮುಖ ಸೂತ್ರಗಳನ್ನು ಕೂಡ ಚರ್ಚೆ ಮಾಡಿದೆವು ಮತ್ತು ಅದಕ್ಕೆ ಆಧಾರವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೂಡ ನೋಡ್ಕೊಂಡು ಬಂದಿವಿ. ಆದರೆ ಇವತ್ತೇನು ಮಾಡೋಣಪ್ಪ ಅಂದರೆ ಶೇಕಡಾ ಲಾಭವನ್ನು ಕೊಟ್ಟು ಮಾರಿದ ಬೆಲೆಯನ್ನು ಕೊಟ್ಟು ನೆಕ್ಸ್ಟ್ ಕೊಂಡ ಬೆಲೆ ಕೇಳಿದಾರೆ ಯಾವ ರೀತಿ ಬಿಡಿಸ್ಬೇಕು, ಮತ್ತು ಶೇಕಡಾ ಲಾಭವನ್ನು ಕೊಟ್ಟು ಕೊಂಡ ಬೆಲೆ ಕೊಟ್ಟು ಮಾರಿದ ಬೆಲೆ ಕೇಳಿದ್ರೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು. ಅದೇ ರೀತಿ ಏನಾಗಿರ್ತೈತಿ ನಷ್ಟಕ್ಕೆ ಕೂಡ ಅಪ್ಲೈ ಮಾಡಿಕೊಂಡು ಯಾವ ರೀತಿ ಸಮಸ್ಯೆಗಳನ್ನು ಬಿಡಿಸ್ಬೇಕು ಅನ್ನೋದು ಕೂಡ ಚರ್ಚೆ ಮಾಡಿ. ಹೌದಲ್ಲ, ಸೂತ್ರಗಳನ್ನು ನೋಡ್ಕೊಂಡು ಬರೋಣ. ನೋಡಿ ಏನಾಗಿರ್ತೈತಿ. ಮೊದಲನೇ ಸೂತ್ರ ಐತಿ, ಶೇಕಡಾ ಲಾಭ ಮತ್ತು ಮಾರಿದ ಬೆಲೆ ಅಂತಕ್ಕಂಥದ್ದನ್ನು ಕೊಟ್ಟು ಕೊಂಡ ಬೆಲೆ ಕೇಳಿದ್ರಂದರೆ ಲಾಭ ಕೊಟ್ಟು ಮಾರಿದ ಬೆಲೆನೂ ಕೊಟ್ಟು ಕೊಂಡ ಬೆಲೆ ಕೇಳಿದ್ರೆ ಸೂತ್ರ ಏನು ಬಿಡಬೇಕು, ಕೊಂಡ ಬೆಲೆ ಈಸ್ ಈಕ್ವಲ್ ಟು ಅಂದರೆ ಯಾವುದೋ ಒಂದನ್ನು ಕೇಳಿದ್ರಲ್ಲ ಅವ್ರು ಕಂಡುಹಿಡ್ಲಿಕ್ಕೆ ಅದನ್ನು ಏನು ಮಾಡಬೇಕು, ಮೊದಲು ಬರ್ಕೋಬೇಕು. ಹೌದಾ, ಕೊಂಡ ಬೆಲೆ ಈಸ್ ಈಕ್ವಲ್ ಟು ಮೇಲೆ ಏನು ಮಾಡಬೇಕು 100 ಅಂತಕ್ಕಂಥದ್ದು ಬರ್ಕೊಂಡು ಡಿವೈಡೆಡ್ ಬೈ 100 ಪ್ಲಸ್ ಆ ಲಾಭ ಎಷ್ಟು ಶೇಕಡಾ ಕೊಟ್ಟಾರಲ್ಲ ಆ ಶೇಕಡಾ ಲಾಭವನ್ನು ಕೂಡಿಸ್ಬೇಕು. ಆಲ್ರೆಡಿ ಏನಿರ್ತೈತಿ 100% ಲಾಭ ಅಂತಕ್ಕಂಥ ಇರ್ತೈತಿ, ಅದರೊಳಗೆ ಹೆಚ್ಚಿಗೆ ಆದಂಥ ಶೇಕಡಾ ಲಾಭ ಎಷ್ಟಾಗೈತೆ ಅದನ್ನು ಕೂಡಿಸ್ಬೇಕು. ಹೌದಲ್ಲ, ಇಂಟು ಅಂತಕ್ಕಂಥದ್ದು ಇಟ್ಕೊಂಡು ಮಾರಿದ ಬೆಲೆ ಯಾವ ಬೆಲೆಗೆ ನಾವು ಮಾರಾಟ ಮಾಡಿದೆವು ಅಂತಕ್ಕಂಥದ್ದನ್ನು ಮಾಡಿದೆವು ಅಂದರೆ ಏನಾಗುತ್ತೆ ನಮಗೆ ಕೊಂಡ ಬೆಲೆ ಸಿಗ್ತೈತಿ. ಹೌದಾ, ನೆಕ್ಸ್ಟ್ ಎರಡನೇ ಬಂದ್ಬಿಟ್ಟು ಏನಾಗಿರ್ತೈತಿ, ಶೇಕಡಾ ಲಾಭ ಮತ್ತು ಕೊಂಡ ಬೆಲೆಯನ್ನು ಕೊಟ್ಟು ಶೇಕಡಾ ಲಾಭನ ಕೊಟ್ಟಿರ್ತಾರೆ ಮತ್ತು ಕೊಂಡ ಬೆಲೆ ಅಂತಕ್ಕಂಥದ್ದು ಕೂಡ ಕೊಟ್ಟಿರ್ತಾರೆ. ಅವಾಗ ಏನು ಕೇಳ್ತಾರೆ ನಮಗೆ ಮಾರಿದ ಬೆಲೆ ಯಾವ ರೀತಿ ಬರ್ತೈತಿ ಅಥವಾ ಮಾರಿದ ಬೆಲೆ ಎಷ್ಟು ಅಂತಕ್ಕಂಥದ್ದು ಕೂಡ ಕೇಳ್ತಾರೆ. ಅವಾಗ ಏನು ಬರೀಬೇಕಪ್ಪ ಅಂದರೆ ಏನು ಕೇಳೋರು ಮಾರಿದ ಬೆಲೆ ಅಂತಕ್ಕಂಥದ್ದು ಕೇಳಿದ್ರೆ ಮಾರಿದ ಬೆಲೆಯನ್ನು ಮೊದಲು ಬರ್ಕೋಬೇಕು. ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಡಿವೈಡ್ ಬೈ ಇದ್ದಂಥ 100 ಪ್ಲಸ್ ಶೇಕಡಾ ಲಾಭ ಮೇಲೆ ಹೋಗುತ್ತಾ ಈ 100 ಅಂತಕ್ಕಂಥದ್ದು ಕೆಳಗೆ ಬರ್ತೈತಿ. ಅಂದರೆ ಮಾರಿದ ಬೆಲೆ ಒಳಗೆ ಏನಾಗುತ್ತೆ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಎರಡು ಅಪೋಸಿಟ್ ಡೈರೆಕ್ಷನ್ ಅಂತ ಕರಿತೀವಿ, ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ. ಅಂದರೆ ಇದು 100 ಮೇಲೆ ಇದ್ದದ್ದು ಇಲ್ಲಿ 100 ಕೆಳಗೆ ಬಂದೈತಿ ಮಾರಿದ ಬೆಲೆ ಒಳಗೆ. ನೆಕ್ಸ್ಟ್ 100 ಪ್ಲಸ್ ಶೇಕಡಾ ಲಾಭ ಅಂತಕ್ಕಂಥದ್ದು ಕೆಳಗಿತ್ತು, ಇಲ್ಲೇನಾಗೈತಿ ಮಾರಿದ ಬೆಲೆ ಒಳಗೆ ಮೇಲೆ ಬಂದೈತಿ. ಹೌದಲ್ಲ, ಇಂಟು ಇಲ್ಲಿ ಮಾರಿದ ಬೆಲೆ ಅಂತಕ್ಕಂಥದ್ದು ಐತಿ, ಇಲ್ಲಿ ಕೊಂಡ ಬೆಲೆ ಅಂತಕ್ಕಂಥದ್ದು ಐತಿ. ಹೌದಲ್ಲ, ಇದು ಏನಿರ್ತೈತಿ ಮಾರಿದ ಬೆಲೆ ಈಸ್ ಈಕ್ವಲ್ ಟು 100 ಪ್ಲಸ್ ಶೇಕಡಾ ಲಾಭ ಡಿವೈಡೆಡ್ ಬೈ 100 ಇಂಟು ಕೊಂಡ ಬೆಲೆ ಅಂತಕ್ಕಂಥ ಮಾಡೋದಂದ್ರೆ ನಿಮಗೆ ಏನು ಸಿಗ್ತೈತಿ ಮಾರಿದ ಬೆಲೆ ಸಿಗ್ತೈತಿ. ಹೌದಲ್ಲ, ಇನ್ನೇನಾಗಿರ್ತೈತಿ ಮೂರನೇ ಸೂತ್ರ ಏನೈತಿ ನೋಡಿರಿ. ಮೂರನೇ ಸೂತ್ರ ಏನೈತಿ, ಶೇಕಡಾ ಹಾನಿ ನಷ್ಟ. ಹಾನಿ ಅಂದ್ರೇನು ನಷ್ಟ ಅಂತಕ್ಕಂಥದ್ದು ಎಷ್ಟು ಪ್ರಮಾಣ ನಷ್ಟ ಆಗೈತಿ ಮತ್ತು ಮಾರಿದ ಬೆಲೆಯನ್ನು ಕೊಟ್ಟು ಏನು ಕೇಳ್ತಾರೆ ಅವರು ಕೊಂಡ ಬೆಲೆ ಕಂಡಿಡ್ರಿ ಅಂತ ಕೇಳ್ತಾರೆ. ಹೌದಲ್ಲ, ಹಾನಿ ಕೊಟ್ಟು ಎಷ್ಟು ಪರ್ಸೆಂಟೇಜ್ ಶೇಕಡಾ ಎಷ್ಟು ಹಾನಿ ಆಗೈತಿ ಅದು ಕೊಟ್ಟ ಮಾರಿದ ಬೆಲೆನೂ ಕೊಟ್ಟು ಏನು ಮಾಡ್ತಾರೆ ಕೊಂಡ ಬೆಲೆ ಕೇಳಿದ್ರೆ ಯಾವುದು ಕೇಳಿದ್ರೆ ಅದನ್ನು ಮೊದಲು ಬರ್ಕೋಬೇಕು. ಕೊಂಡ ಬೆಲೆ ಅಂತಕ್ಕಂಥದ್ದು ಕೇಳಿದ ಈಸ್ ಈಕ್ವಲ್ ಟು 100ಕ್ಕೆ 100 ಬರೀತೀರಿ, ಇಲ್ಲಿನ 100 ಬರೀತೀರಿ, ಇಲ್ಲಿನ 100 ಬರೀತೀರಿ. ಹೌದಲ್ಲ, ಡಿವೈಡ್ ಬೈ ಇಲ್ಲಿ ಲಾಭ ಕೇಳಿದ್ರೆ 100 ಪ್ಲಸ್ ಶೇಕಡಾ ಲಾಭ ಅಂತಕ್ಕಂಥ ಬರೀಬೇಕು. ಹಾನಿ ಕೇಳಿದ್ರೆ ಏನು ಮಾಡ್ಬೇಕು 100 ಮೈನಸ್ ಶೇಕಡಾ ಹಾನಿ ಅಂತಕ್ಕಂಥದ್ದನ್ನು ಬರೀಬೇಕು ಇಂಟು ಮಾರಿದ ಬೆಲೆ ಅಂತಕ್ಕಂಥದ್ದು. ಹೌದಲ್ಲ, ಇಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕಾಗಿದ್ದು ಏನಿರ್ತೈತಿ, ಇಲ್ಲಿ ಕೊಂಡ ಬೆಲೆ ಐತಿ, ಇಲ್ಲಿ ಕೊಂಡ ಬೆಲೆ ಐತಿ. ಲಾಭ ಕೇಳಿದ್ರೆ ಮ್ಯಾಲೆ 100 ಬರ್ಕೋಬೇಕು, ನಷ್ಟ ಕೇಳಿದ್ರು ಮ್ಯಾಲೆ 100 ಬರ್ಕೋಬೇಕು. ಲಾಭ ಕೇಳಿದ್ರೆ 100 ಪ್ಲಸ್ ಶೇಕಡಾ ಲಾಭ ಅಂತಕ್ಕಂಥ ಬರ್ಕೋಬೇಕು, ನಷ್ಟ ಕೇಳಿದ್ರೆ 100 ಮೈನಸ್ ಶೇಕಡಾ ಹಾನಿ ಅಂತಕ್ಕಂಥ ಬರ್ಕೋಬೇಕು ಇಂಟು ಮಾರಿದ ಬೆಲೆ ಏನು ಇರ್ತೈತಿ ಅದೇ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಕೂಡ ಮಾರಿದ ಬೆಲೆ ಏನಂತ ಇರ್ತೈತಿ ಅದನ್ನೇ ಬರ್ಕೋಬೇಕು. ಅವಾಗೇನಾಗುತ್ತೆ ನಮಗೆ ಇಲ್ಲಿ ಕೂಡ ಕೊಂಡ ಬೆಲೆ ಅಂತಕ್ಕಂಥ ಸಿಗ್ತೈತಿ ನಷ್ಟದಲ್ಲಿ, ನೆಕ್ಸ್ಟ್ ಇದು ಲಾಭದಲ್ಲಿ ಕೂಡ ಕೊಂಡ ಬೆಲೆ ಅಂತಕ್ಕಂಥದ್ದು ಎಷ್ಟೈತೆ ಅಂದ್ರೆ ಸಿಗ್ತೈತಿ. ಹೌದಲ್ಲ, ಇವೇನಿರ್ತಾವೆ ಸೂತ್ರಗಳು ಒಂದು ಇನ್ನೊಂದಕ್ಕೆ ಸಂಬಂಧಿಸಿರ್ತಾವೆ. ಹೌದಲ್ಲ, ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ ಲೆಕ್ಕವನ್ನು ಬಿಡಿಸೋಕ್ಕೆ ಸಮಸ್ಯೆಗಳನ್ನು ಬಿಡಿಸೋಕೆ ಏನಾಗುತ್ತೆ ಸರಳ ಆಗುತ್ತೆ. ಹೌದಲ್ಲ, ನೆಕ್ಸ್ಟ್ ಬಂದ್ಬಿಟ್ಟು ಏನಾಗಿರ್ತೈತಿ 4ನೇ ನಂಬರ್ ಸೂತ್ರ ಏನೈತಿ, ಶೇಕಡಾ ಹಾನಿ ಮತ್ತು ಕೊಂಡ ಬೆಲೆ ಕೊಟ್ಟು ಶೇಕಡಾ ಹಾನಿ ಮತ್ತು ಕೊಂಡ ಬೆಲೆ ಅಂತಕ್ಕಂಥದ್ದನ್ನು ಕೊಟ್ಟು ಮಾರಿದ ಬೆಲೆ ಕೇಳಿದ್ರೆ ಹೌದಾ ಹಾನಿನೂ ಕೊಟ್ಟಾರ ಅಥವಾ ಶೇಕಡಾ ಹಾನಿ ಅಂದರೂ ಅಷ್ಟೇ ನಷ್ಟ ಅಂದರೂ ಅಷ್ಟೇ, ನೀವೇನು ಕನ್ಫ್ಯೂಸ್ ಆಗಬೇಡಿ. ಹೌದಲ್ಲ, ಕೊಟ್ಟ ಕೊಂಡ ಬೆಲೆನೂ ಕೊಟ್ಟಿರ್ತಾರೆ, ನಮಗೇನು ಕೇಳ್ತಾರೆ ಮಾರಿದ ಬೆಲೆ ಅಂತಕ್ಕಂಥ ಕೇಳಿರ್ತಾರೆ. ಅವಾಗ ಏನು ಬರೀಬೇಕು ಮಾರಿದ ಬೆಲೆ ಯಾವುದು ಕೇಳೋದನ್ನು ಮೊದಲುಗಡೆ ಬರ್ಕೊಂಡು ಮಾರಿದ ಬೆಲೆ ಈಸ್ ಈಕ್ವಲ್ ಟು ಏನಾಗಿರ್ತೈತಿ ಇಲ್ಲಿ ನೋಡಿರಿ ಮಾರಿದ ಬೆಲೆ ಶೇಕಡಾ ಲಾಭ ಒಳಗೆ ಮಾರಿದ ಬೆಲೆ ಕೇಳಿದ್ರೆ ಮಾರಿದ ಬೆಲೆ ಈಸ್ ಈಕ್ವಲ್ ಟು 100 ಪ್ಲಸ್ ಶೇಕಡಾ ಲಾಭ ಐತಿ. ಇಲ್ಲಿ ಏನು ಬರಬೇಕು ನಾವು ಮಾರಿದ ಬೆಲೆ ಈಸ್ ಈಕ್ವಲ್ ಟು ನಷ್ಟ ಒಳಗೆ 100 ಮೈನಸ್ ಶೇಕಡಾ ಹಾನಿ ಅಂತಕ್ಕಂಥ ಬರ್ಕೋಬೇಕು. ಡಿವೈಡ್ ಬೈ 100 ಐತಿ, ಡಿವೈಡ್ ಬೈ 100 ಅಂತಕ್ಕಂಥದ್ದು ಇಟ್ಕೋಬೇಕು ಇಂಟು ಕೊಂಡ ಬೆಲೆ ಅಂತಕ್ಕಂಥ ಬಿಡಿಸಿದ್ರೆ ಏನಾಗುತ್ತೆ ನಿಮ್ಮದು ಉತ್ತರ ಸರಿಯಾಗಿರ್ತೈತಿ. ಅದರ ಆಧಾರವಾಗಿ ಇಟ್ಕೊಂಡು ಸರಿಯಾಗಿ ದತ್ತಾಂಶಗಳನ್ನು ಬರ್ಕೊಂಡು ಏನು ಮಾಡ್ಬೇಕು ನೀವು ಸಮಸ್ಯೆಗಳನ್ನು ಬಿಡಿಸೋದ್ರಿಂದ ನಿಮಗೆ ಸರಿ ಉತ್ತರದ ಪ್ರಮಾಣ ಏನಾಗಿರ್ತೈತಿ 99 ಅಲ್ಲ 100% ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಹೌದಲ್ಲ, ಆ ರೀತಿ ಏನು ಮಾಡ್ಬೇಕು ನೀವು ಪ್ರಯತ್ನವನ್ನು ಪಡಬೇಕು ಮತ್ತು ಸೂತ್ರಗಳನ್ನು ಬಯಾಟಲ್ಲಿ ಹಾಕಿರಿ ಒಂದು
ಅಥವಾ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗೆ ಏನಾಗ್ತೈತಿ, ನೀವು ಪ್ರಯತ್ನ ಮಾಡ್ತಾ 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 ಡೈಲಿ ಏನಾಗಬೇಕು, ಕನ್ಸಿಸ್ಟೆನ್ಸಿ ಅಂತಕ್ಕಂಥ ಕರೀತಾರೆ. ಅಂದರೆ ಸ್ಥಿರತೆ ಇರಬೇಕು. ನಿಮ್ಮ ಅಭ್ಯಾಸದಲ್ಲಿ ಏನಿರ್ಬೇಕು, ಸ್ಥಿರತೆ ಇರಬೇಕು. ಒಂದು ದಿನ ಮಾಡಿ 2 ದಿನ ಬಿಡೋದು ಅಲ್ಲ, ಅದು ಸರಿಯಲ್ಲ, ಹೌದಲ್ಲ. ನೀವು ದಿನಾಲು ಏನು ಮಾಡಿದ್ರೆ ಹಾಫ್ ಆ್ಯನ್ ಅವರ್ ಅಂತ ಕರಿತಾರಲ್ಲ, ಅರ್ಧ ಗಂಟೆನೇ ನಿಜವಾಗಿ ನೀವು ಸ್ಟಡಿ ಮಾಡ್ತಾ ಹೋದ್ರೆ ಅಂದರೆ ಏನಾಗುತ್ತೆ, ನಿಮ್ಮ ಬುದ್ಧಿಮಟ್ಟ ಇಂಪ್ರೂವ್ ಆಗೇ ಆಗುತ್ತೆ, ಹೌದಲ್ಲ. ಒಂದು ಉದಾಹರಣೆ ನೋಡ್ಕೊಂಡು ಬರೋಣ ನೋಡಿರಿ. ಉದಾಹರಣೆ ಅಂತ ತಂದಿದ್ದೇವೆ ಅಂದರೆ ನೋಡಿರಿ, ಉದಾಹರಣೆ ಒಂದು ಶೇಕಡಾ ಲಾಭ ಮತ್ತು ಮಾರದ ಬೆಲೆಯನ್ನು ಕೊಟ್ಟು ಕೊಂಡ ಬೆಲೆಯನ್ನು ಕೇಳಿದ್ರಂದ್ರೆ ಸೂತ್ರ ಏನೈತಿ, ಕೊಂಡ ಬೆಲೆ = 100/100 ಪ್ಲಸ್ ಶೇಕಡಾ ಲಾಭ ಇಂಟು ಮಾರಿದ ಬೆಲೆ ಅಂತಕ್ಕಂಥದ್ದು ಐತಿ. ಇಲ್ಲಿ ಉದಾಹರಣೆ ಏನೈತಿ ನೋಡಂದ್ರೆ, ನವೀನನು ಒಂದು ಪ್ಲಾಟನ್ನು ರೂಪಾಯಿ 17,220ಕ್ಕೆ ಮಾರುವುದರಿಂದ ಮಾರಾಟ ಮಾಡ್ತಾನೆ, ಹೌದಾ. ಶೇಕಡಾ 5% ಅಂತ ಕರೀತಾರಲ್ಲ, ಶೇಕಡಾ 5ರಷ್ಟು ಏನು ಮಾಡ್ತಾನೆ, ಲಾಭ ಪಡೆಯುತ್ತಾನೆ, ಹೌದಾ, ಲಾಭ ಪಡೆಯುತ್ತಾನೆ. ಹಾಗಾದರೆ ಆ ಪ್ಲಾಟ್ನ ಕೊಂಡ ಬೆಲೆ ಅಂತಕ್ಕಂಥದ್ದು ಎಷ್ಟೈತೆ ಅಂತ ಕೇಳ್ಯಾರ, ಹೌದಲ್ಲ. ನಾವೇನು ಮಾಡ್ಬೇಕು, ಈಗ ದತ್ತ ಬರ್ಕೋಬೇಕಾದ್ರೆ ಏನು ಬರ್ಕೋತೀರಿ, ದತ್ತ ಬರ್ಕೋಬೇಕಾದ್ರೆ ಅಥವಾ ಪರಿಹಾರ ಅಂತಕ್ಕಂಥದ್ದು ಬರೀರಿ, ಸಫಿಸಿಯೆಂಟ್ ಆಗುತ್ತೆ. ಪರಿಹಾರ ಏನಾಗುತ್ತೆ, ಏನಾಗ್ತದೆ, ಮಾರಿದ ಬೆಲೆ ಅಂತಕ್ಕಂಥ ಕೊಟ್ಟಾರ, ಬರ್ಕೊಳ್ಳಿ. ಮಾರಿದ ಬೆಲೆ ಎಷ್ಟೈತಿ, ರೂಪಾಯಿ 17,220 ಅಂತಕ್ಕಂಥದ್ದು ಐತಿ. ಶೇಕಡಾ ಲಾಭನ ಕೊಟ್ಟಾರ, ಹೌದಲ್ಲ. ಇದು ಶೇಕಡಾ ಲಾಭ, ಮಾರಿದ ಬೆಲೆ ಅಂತಕ್ಕಂಥದ್ದು ಶೇಕಡಾ ಲಾಭ ಅಂತಕ್ಕಂಥದ್ದು ಐತಿ, ಹೌದಾ. = 5% ಅಂತ ಕೊಟ್ಟಾರ, ಹೌದಾ. ಈಗ ಮಾಡ್ಕೊರಿ, ಸೂತ್ರ ಕೊಟ್ಟು ಹಾಕೋರಿ. ಕೊಂಡ ಬೆಲೆ ಏನು ಕಂಡಿಡಿಯಿಂದ ಅದನ್ನು ಮೊದಲು ಬರ್ಕೋಬೇಕಂತ ಈಗಾಗಲೇ ಹೇಳಿದ್ವಿ, ಹೌದಾ. ಕೊಂಡ ಬೆಲೆ ಅಂತ ಬರ್ಕೋರಿ, 100ಕ್ಕೆ 100 ಅಂತಕ್ಕಂಥ ಬರ್ಕೋರಿ. ನೆಕ್ಸ್ಟ್ ಕೆಳಗೆ /100 ಐತಿ, ಪ್ಲಸ್ ಏನು ಬರ್ಕೋಬೇಕಂದ್ರೆ ಶೇಕಡಾ ಲಾಭ ಅಂತಕ್ಕಂಥ ಕೊಟ್ಟಾರ, ಅದನ್ನು ಬರ್ಕೋರಿ. ಎಷ್ಟೈತಿ, 5 ಐತಿ, ಹೌದಲ್ಲ. ನೆಕ್ಸ್ಟ್ ಏನು ಮಾಡ್ಬೇಕು, ಶೇಕಡಾ 5 ಅಂದಾಗ 8 ಐತಿ, 8 ಮಾರಿದ ಬೆಲೆ ಕೊಟ್ಟಾರ, ಎಷ್ಟು ಕೊಟ್ಟಾರ, 17,220 ಅಂತಕ್ಕಂಥದ್ದು ಐತಿ. ಎಷ್ಟಂತರ ಐತೆ. ಈಗ ಮತ್ತು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋದಾಗಿರ್ತೈತೆ ನೋಡಿರಿ, 100ಕ್ಕೆ 100 ಅಷ್ಟೇ ಇಡೋದು, ಪ್ಲಸ್ 100 + 5 ಅಂದಾಗ 105 ಆಗುತ್ತೆ, ಇಂಟು 17,220 17,220 ಅಂತಕ್ಕಂಥದ್ದು ಐತಿ, ಹೌದಲ್ಲ. ಈಗ ಚೇಂಜ್ ಹೋಗ್ತೈತೆ ನೋಡ್ಬೇಕು. 3ಲೆ ಹೊಡಿಬೋದಾ, 3 3ಲೆ 9, 10 9 1 ಉಳಿತು, 15 ಇತ್ತು, 3 5 15 ಅಂತಕ್ಕಂಥದ್ದು ಆಯಿತು, ಹೌದಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಾಗಿರ್ತೈತಿ, ಇದನ್ನು ಹೊಡಿಬೋದಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಾಗೈತಿ, 3 5 15, ಹೌದಾ. ಎಷ್ಟು ಉಳಿತು, 2 ಉಳಿತು, 3 7 21 ಅಂದರೆ 22 ಆಗೈತಿ, 21 ಆಯಿತು, 1 ಉಳಿತು, 12 ಆಯಿತು, 3 4 12, 0ಕ್ಕೆ 0 ಅಂತಕ್ಕಂಥದ್ದು ಉಳಿತು, ಹೌದಾ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡೋದು, ಇದನ್ನು 5ರಲ್ಲಿ ಹೊಡಿಬೋದ, 5 7 35. ನೆಕ್ಸ್ಟ್ ಏನು ಮಾಡ್ಬೇಕು, 5 1 5. ನೆಕ್ಸ್ಟ್ ಏನು ಉಳಿತು, 5 1 5 ಹೊಡೆದಂದ್ರೆ 7 5 ಅಂದರೆ 2 ಉಳಿತು, 24 ಆಯಿತು, 5 4 20, 4 ಉಳಿತು ಅಂದರೆ 40 ಆಯಿತು, 5 8 40 ಅಂತಕ್ಕಂಥದ್ದು ಆಯಿತು, ಹೌದಾ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡಬೇಕು, 7ರಲ್ಲಿ ಮಾಡಿ, 7 1 7 ಆಯ್ತಾ. ನೆಕ್ಸ್ಟ್ ಏನಾಗಿರ್ತೈತಿ, 4 ಉಳಿತು, 11 7 4 ಉಳಿತು, 44 ಆಯಿತು, 7 6 42, 2 ಉಳಿತು, 44 42 ಉಳಿದ್ರೆ 2 ಉಳಿತು, 28 ಆಯಿತು, 7 4 28 ಅಂತಕ್ಕಂಥದ್ದು ಆಯಿತು. ಈಗೇನು ಮಾಡ್ಬೇಕು, ನಮಗೆ 100 ಉಳಿದೈತಿ ಈ ಕಡೆ, ಹೌದಲ್ಲ. ಇಲ್ಲಿ 100 ಉಳಿದೈತಿ, ಇಂಟು 8 ಉಳಿದೈತಿ, 164 ಅಂತಕ್ಕಂಥದ್ದು ಉಳಿದೈತಿ, ಹೌದಲ್ಲ. ಅಂದರೆ ಎಷ್ಟಾಗುತ್ತೆ, 164 0 164 0 64 ಬರಲ್ಲ. ನೆಕ್ಸ್ಟ್ 164 ಅಂದರೆ 164 ಅಂದರೆ ಎಷ್ಟಾಗುತ್ತೆ, ರೂಪಾಯಿ 16,400 ಅಂತಕ್ಕಂಥದ್ದು ಬಂದರೆ ಕರೆಕ್ಟ್ ಆಗಿರ್ತದೆ. ಇದು ಏನಾಗಿರ್ತೈತಿ, ಆ ಪ್ಲಾಟಿನ ಕೊಂಡ ಬೆಲೆ ಅಂತಕ್ಕಂಥದ್ದು ಐತಿ, ಹೌದಾ. ಕೊಂಡ ಬೆಲೆ ಅಂತಕ್ಕಂಥದ್ದು ಐತಿ. ಇಷ್ಟಲ್ಲಿ ತಿಳಿತಾ ನೋಡಿ. ಇನ್ನೂ ಉದಾಹರಣೆಗಳನ್ನು ಮತ್ತೆ ನೋಡ್ಕೊಟ್ಟು ಬರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.